ವೇದಿಕೆಯಲ್ಲಿರುವ ಗಣ್ಯರು ಸಭಾಂಗಣದಲ್ಲಿ ಮೀಸಲಿರುವ ಆಸನಗಳಲ್ಲಿ ಆಸೀನರಾಗಿ ಮನೋರಂಜನಾ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕಾಗಿ ಮನವಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶ ನೀಡಿದ ಆಡಳಿತ ವರ್ಗಕ್ಕೆ ನಮ್ಮ ತುಂಬು ಹೃದಯದ ನಮನಗಳು. ಸಭಾಂಗಣದಲ್ಲಿ ನೆರೆದವರೆಲ್ಲರೂ ಮುಂದಿನ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಎಲ್ಲರೂ ಅಲ್ಲಲ್ಲೇ ಹಾಜರಾಗಿರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೋರಂಜನಾ ಕಾರ್ಯಕ್ರಮ ಕೂಡ ಆರಂಭವಾಗುತ್ತದೆ. ಹಾಗಾಗಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಸಹೋದ್ಯೋಗಿಗಳಾದ ರೀಟಾ ಮತ್ತು ಭುವನೇಶ್ವರಿ ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸುತ್ತಿದ್ದೇನೆ. ಓವರ್ ಟು ಯು ರೀಟಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್ ಆ್ಯಂಡ್ ಥ್ಯಾಂಕ್ ಯು ಚಂಗಪ್ಪ. ಓ ಭುವನ, ನೀನು ಇದೆಯಾ ಸ್ಟೇಜಲ್ಲಿ? ನಾನು ಒಬ್ಬಳೇ ಅನ್ಕೊಂಡ್ಬಿಟ್ಟೆ ಕಣೋ. ಸ್ಟೇಜ್ ದೊಡ್ಡದಾಗಿದೆ, ಬಾ. ವೆಲ್ಕಮ್ ಭುವನ. ಥ್ಯಾಂಕ್ ಯು ಸಿಸ್ಟರ್. ಯಾವಾಗಲೂ ನೀವು ಒಬ್ಬರೇ ಇದ್ರೆ ಹೇಗೆ? ನಾನು ಬೇಕಲ್ವಾ? ಆಲ್ವೇಸ್ ವೆಲ್ಕಮ್ ಅಮ್ಮ. ಓಕೆ. ಅಬ್ಬಾ ಸಿಸ್ಟರ್, ನೋಡಿದ್ರಾ? ಏನು ನೋಡ್ಬೇಕಣೆ, ಚೆನ್ನಾಗೇ ರೆಡಿಯಾಗಿ ಬಂದಿದೀಯಾ. ಜ್ಯುವೆಲರೀಸ್ ತುಂಬ ಚೆನ್ನಾಗಿದೆ. ಎಲ್ಲಿ ತಗೊಂಡೆ? ಸಿಸ್ಟರ್, ನನ್ನನ್ನೆಲ್ಲ ಸಿಸ್ಟರ್, ನೋಡಿ ಅಲ್ಲಿ ಎಷ್ಟು ಕಲರ್ಫುಲ್ ಆಗಿ ತುಂಬಿಕೊಂಡಿರೋ ಆಡಿಟೋರಿಯಮ್ಮು. ಇದು ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ಅಯ್ಯೋ, ನೀನು ನೋಡಿ ನೋಡಿ ಅಂದ ತಕ್ಷಣ ನ್ಯಾಚುರಲ್ ಆಗಿ ಹೆಣ್ಮಕ್ಳಿಗೆ ಏನಪ್ಪ ಅನ್ಸುತ್ತೆ? ಸೀರೆ ಚೆನ್ನಾಗಿದೆ, ಹಾಕೊಂಡಿರೋ ಜ್ಯುವೆಲರೀಸ್ ಚೆನ್ನಾಗಿದೆ, ಈ ಕಡೆ ಗಮನ ಹೋಗ್ಬಿಡುತ್ತೆ. ಸಾರಿ, ಈಗ ಆಡಿಟೋರಿಯಂ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಈ ದಸರಾ ಮತ್ತೆ ದೀಪಾವಳಿ ಹಬ್ಬ ಎರಡೂ ಒಟ್ಟಿಗೆ ಸೇರಿ ಮಾಡಿರೋ ತರ ಕಾಣುತ್ತೆ. ಆಸ್ಪತ್ರೆಯ ದಿನಾಚರಣೆಯ ಹಬ್ಬ. ಈ ಆಸ್ಪತ್ರೆ ದಿನಾಚರಣೆ ಹಬ್ಬಕ್ಕಂತೂ ನಾನಂತೂ ಪ್ರತಿ ವರ್ಷ ಕಾಯ್ತಾ ಇರ್ತೀನಿ ಸಿಸ್ಟರ್. ಹಬ್ಬ ಅಂದಮೇಲೆ ಸಂಭ್ರಮ ಸಡಗರ, ಇಲ್ಲ ಅಂದರೆ ಹೇಗೆ? ನನಗಂತೂ ಈ ಉಪ್ಪು ಹುಳಿ ಖಾರ ಇಲ್ಲದೆ ಇರೋ ಸಪ್ಪೆ ಊಟ ಮಾಡ್ದಂಗಂತೂ ಇರುತ್ತಪ್ಪ. ಉಪ್ಪು ಹುಳಿ ಖಾರ ಅಂತ ಯಾಕೆ ಇವಾಗಲೇ ಹೇಳ್ಬಿಟ್ಟೆ? ನನಗಲ್ಲೆಲ್ಲೋ ಸ್ಮೆಲ್ ಬರ್ತಾ ಇದೆ. ಈ ಅಶೋಕ್ ಬ್ರದರ್ ಏನಾರು ಬೋಂಡಾ ಬಜ್ಜಿ ತಂದು ಆಡಿಟೋರಿಯಮಲ್ಲಿ ತಿಂತಾ ಇದ್ದಾರಾ? ಯಾರಾದರೂ ಅಲ್ಲಿ ಬೋಂಡಾ ಬಜ್ಜಿ ಏನಾದರೂ ತಿಂತಾ ಇದ್ದೀರಾ? ಸ್ಮೆಲ್ ಬರ್ತಾ ಇದೆ ನನಗೆ. ಈ ಊಟ ಉಪ್ಪಿನಕಾಯಿ ಅಂತ ನೀನು ಹಿಂಗೆ ಹೇಳ್ಬಿಟ್ರೆ ಎಲ್ಲ ಆಡಿಯನ್ಸು ಅಲ್ಲಿ ಊಟಕ್ಕೆ ಹೋಗ್ಬಿಟ್ರೆ ನಾನು ನೀನು ಇಬ್ಬರೇ ಉಳ್ಕೋಬೇಕಾಗತ್ತೆ ಇಲ್ಲಿ. ಇಲ್ಲ ಬಿಡಿ, ಅದಕ್ಕೆಲ್ಲ ಅವಕಾಶ ಅಂತೂ ಖಂಡಿತ ಇಲ್ಲ. ಯಾಕಂದ್ರೆ ನಮಗೋಸ್ಕರ ತುಂಬ ಕಾರ್ಯಕ್ರಮಗಳು ವೆಯ್ಟ್ ಮಾಡ್ತಾ ಇದೆ. ತುಂಬ ಕಾರ್ಯಕ್ರಮಗಳ? ಹಂಗಂದ್ರೆ ಡ್ಯಾನ್ಸ್ ಮಾಡ್ತಾ ಇದೀಯ ನೀನು? ಅರೆ, ನಾನು ಡ್ಯಾನ್ಸ್ ಎಲ್ಲ ಈ ವರ್ಷ ಇಲ್ಲ ಸಿಸ್ಟರ್, ಏನಿದ್ರು ಮುಂದಿನ ವರ್ಷ ಮಾತ್ರನೇ. ಗೊತ್ತಾಯ್ತು. ಗೆಸ್ ಮಾಡ್ತೀನಿ, ನೀನು ಫ್ಯಾಷನ್ ಶೋ ಮಾಡಿಸ್ತಾ ಇದೀಯಾ? ಫ್ಯಾಷನ್ ಶೋ ಮಾಡಿದ್ರೆ ಜನನೇ ಬರಲ್ಲ ಅಂತಾರೆ ಸಿಸ್ಟರ್, ನಾನು ಒಬ್ಳೆ ಏನು ಮಾಡಲಿ? ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಇಲ್ಲ, ಏನು? ಇವತ್ತಂತೂ ನಮ್ಮ ಆಡಿಟೋರಿಯಮಲ್ಲಿ ಜೋರ್ ಮಳೆ ಬರುತ್ತೆ ಸಿಸ್ಟರ್. ನೀನು ಆಡಿಟೋರಿಯಮಲ್ಲೇ ಮಳೆ ಬರುತ್ತೀರಿ, ನಿಂಗೆಲ್ಲ ಹೇಳ್ಬೇಡಮ್ಮ. ಲಾಸ್ಟ್ 3 ಡೇಸಿಂದ ಮಳೆ ಬಂದು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಹಾಕಿರೋ ಬಟ್ಟೆ ನೆಂದು ಒಣಗ್ತಾನೇ ಇಲ್ಲ. ನನ್ನ ಕೊಲಿಗೆ ಕೇಳಿದೆ, ಯಾಕಮ್ಮ ಶೂ ಹಾಕೊಂಡ್ ಬಂದಿಲ್ಲ ನೀನು ಅಂದರೆ, ಸಿಸ್ಟರ್ ಬೈಬಿಡಿ ಸಿಸ್ಟರ್, ಇರೋದೊಂದು ಶೂ ನೋಡಿ ಒಣಗ್ತಾನೆ ಇಲ್ಲ 3 ದಿವಸದಿಂದ ಮಳೆ ಅಂತ. ಹೋಗ್ಲಿ ಡ್ಯೂಟಿಗೆ ಬರೋಣ ಅಂತ ನನ್ನ ಬೈಕ್ ಎತ್ಕೊಂಡು ಬಂದರೆ ಹಳ್ಳ ದಿಣ್ಣೆ ನೀರು. ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗಪ್ಪ ಬೈಕು ಅಂತಂದರೆ ಮತ್ತೆ ಪಕ್ಕದ ಬೈಕೇ ಟಚ್ ಆಗ್ತಾ ಇರುತ್ತೆ. ಭುವನ, ಮಳೆ ಬರುತ್ತೆ ಅಂತ ಮಾತ್ರ ಹೇಳಬೇಡ. ಅದು ಆಡಿಟೋರಿಯಮಲ್ಲಿ ಮಳೆ ಅಂದರೆ ನಾವು ನೀವೆಲ್ಲ ಏನು ಮಾಡಬೇಕು? ಅರೆ, ಮಳೆ ಅಂದರೆ ಆ ಮಳೆನಾ? ಇವತ್ತಂತೂ ನಮಗಂತೂ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಹಾಡುಗಳ ಸುರಿಮಳೆ ಹಾಗೂ ಹಲವಾರು ನೃತ್ಯಗಳು ನಮ್ಮನ್ನ ಮನರಂಜನೆಯನ್ನಗೊಳಿಸೋದಕ್ಕೆ ಆಲ್ರೆಡಿ ಒಂದು ತಂಡ ರೆಡಿ ಆಗಿದೆ ಬ್ಯಾಕ್ ಸ್ಟೇಜಲ್ಲಿ, ಗೊತ್ತಾ? ಮೈ ಗಾಡ್, ಹಾಗಾದರೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಜೋರಾದ ಚಪ್ಪಾಳೆ ಬರಲಿ. ಇನ್ನೂ ಜೋರಾದ ಚಪ್ಪಾಳೆ ಬರಲಿ. ಯಾಕೇಳಿ? ಎಂಪ್ಲಾಯೀಸ್ಗೋಸ್ಕರ, ಎಂಪ್ಲಾಯ್ ಫ್ಯಾಮಿಲೀಸ್ಗೋಸ್ಕರ ಅವರು ಈ ಪ್ರೋಗ್ರಾಮ್ನ ಎಂಟರ್ಟೈನ್ ಮಾಡಲಿ ಅಂತಾನೆ ನಮಗೋಸ್ಕರ ಮನರಂಜನೆ ಕಾರ್ಯಕ್ರಮವನ್ನು ಅವ್ರು ಏರ್ಪಡಿಸಿದ್ದಾರೆ. ಖುಷಿ ಆಗುತ್ತಾ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಾ ಇದೆಯಾ? ಮಧ್ಯಾಹ್ನ ಊಟ ಮಾಡಿದ ಎನರ್ಜಿ ಇದೆಲ್ಲ. ಚಿಯರ್ ಅಪ್, ಜೋರಾದ ಚಪ್ಪಾಳೆ ಬರಲಿ ನಮ್ಮ ರಾಮಯ್ಯ ಸಂಸ್ಥೆಗೆ. ಇನ್ನೊಂದು, ಅವರೆಲ್ಲ ಹಾಡುಗಳ ಸುರಿಮಳೆ ಸುರಿಸಿದ್ರೆ ನಾವೇನ್ ಮಾಡಬೇಕು? ಚಪ್ಪಾಳೆಗಳ ಸುರಿಮಳೆಯನ್ನ ಸುರಿಸ್ಬೇಕು, ಹೌದಾ ಅಲ್ವಾ? ರಾಮಯ್ಯ ಸ್ಟಾಫ್ ಅಂದ್ರೆ ಸುಮ್ಮನೆನಾ? ಎಲ್ಲಿ ಜೋರಾಗಿ ಒಂದು ಜೋಶ್ ಬರಲಿ ಎಲ್ಲ ಕಡೆಯಿಂದ. ಇಲ್ಲ ಅಂತಂದ್ರೆ ನಾವು ಮನೆಗೆ ಹೋಗ್ಬಿಡ್ತೀವಿ ನೋಡಿ, ಏನು ಕೊಡಲ್ಲ ಕಾರ್ಯಕ್ರಮ. ಓಕೆ, ಎಲ್ಲಿ ಜೋರಾಗಿ ಕೇಳಿಸ್ತಾನೆ ಇಲ್ಲ, ನಿಜವಾಗ್ಲೂ ಕೇಳಿಸ್ತಾ ಇಲ್ಲ. ಒಂದು ನಾನು ಟಾಸ್ಕ್
ಕೊಡ್ತೀನಪ್ಪ ಇವಾಗ. ಹೇಳಿ ಸಿಸ್ಟರ್. ನೀ ಹಾಡು ಹೇಳ್ಬೇಕು ಅದು ಹಾಡು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದೆ. ಹಾಡು ಜೊತೆಗೆ ಡ್ಯಾನ್ಸ್ ಇದೆ. ಎಲ್ರಿಗೂ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತಾ? ಮೈಕು ನಿಮ್ಮ ಕಡೆಗೆ ಜೋರಾಗಿ ಹೇಳ್ಬೇಕು, ಇಷ್ಟ ಆಗುತ್ತೆ. ಆಕ್ಚುಲ್ ಸಿಸ್ಟರ್ ಏನ್ ಗೊತ್ತಾ, ಅವರು ಎಲ್ರ ಮನ್ಸುನು ಫಸ್ಟ್ ಊಟದ ಕಡೆ ಇದೆ. ಯಾರು ನಮ್ ಜೊತೆಗಿಲ್ಲ ಇವತ್ತು, ಯಾರು ನಮ್ ಜೊತೆಗೆ ಇರ್ತಿರೋ ಅವ್ರಿಗೆಲ್ಲ ಎಕ್ಸ್ಟ್ರಾ ಬಜ್ಜಿ ಕೊಡಕ್ ಹೇಳ್ತೀನಪ್ಪ. ಎಲ್ಲರಿಗೂ ಎಕ್ಸ್ಟ್ರಾ ಬಜ್ಜಿ ನನ್ನ ಕಡೆಯಿಂದ ಅಂತೂ ಗ್ಯಾರಂಟಿ. ನನಗೆ ಏನು ಅನಿಸ್ತಾ ಇದೆ ಅಂದರೆ, ಸಿಸ್ಟರ್, ಈ ರಾಮಯ್ಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಆ್ಯಂಡ್ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ನಾವೆಲ್ಲ ಈಗ ಇದನ್ನೆಲ್ಲ ಇನ್ಸ್ಟಿಟ್ಯೂಷನ್ ಎಣಿಸ್ಕೊಂಡೆ ನನಗೆ ಒಂದು ಹಾಡು ಹೇಳಬೇಕು ಅನಿಸುತ್ತೆ. ನಾನು ಒಂದು ಹಾಡು ಹೇಳ್ತೀನಿ, ನನ್ನ ಜೊತೆ ನೀನು ಜಾಯ್ನ್ ಆಗ್ಬೋದು. ಕನ್ನಡ ಸಿಸ್ಟರ್ ಹೇಳಿ ಸಿಸ್ಟರ್, ನೋಡೋಣ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ದರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಈಗ ಜೋರಾದ ಚಪ್ಪಾಳೆ ಬರಲಿ. ಸೂಪರ್ ಎನರ್ಜಿ. ಲಾಸ್ಟ್ ಚಪ್ಪಾಳೆ ಬರ್ತಾ ಇಲ್ಲ, ನಿದ್ದೆ ಬರ್ತಾ ಇದೆಯಾ? ಆದಷ್ಟು ಬೇಗ ಪ್ರೇಮ್ ಮ್ಯೂಸಿಕ್ ತಂಡದವರು ತಮ್ಮ ಹಾಡುಗಳು ಅಷ್ಟೇ ಅಲ್ಲ, ತಮ್ಮ ನೃತ್ಯಗಳ ಮೂಲಕ ನಿಮ್ಮನ್ನು ರಂಜಿಸ್ತಾರೆ. ಸೊ ಆದಷ್ಟು ವೇಟ್ ಮಾಡ್ತಾ ಇರಿ, ಆಚೆ ಈಚೆ ಡೈವರ್ಟ್ ಆಗಬೇಡಿ. ಸೊ ಹಾಗೆ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಾಮಯ್ಯ ಆಸ್ಪತ್ರೆಯ ದಿನಾಚರಣೆಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾನು ಭುವನೇಶ್ವರಿ. ಆ ಅಲೆಗಳಲ್ಲಿ ತಮ್ಮ ಮೊಗದಲ್ಲಿ ನಗುವಿನ ಪ್ರತಿಬಿಂಬ, ನಗುವಿನ ಭರವಸೆ ಸಾಲಿನಲ್ಲಿರುವಂತಹ ಆರ್.ಎನ್. ಜೇಗೋಪಾಲ್ರವರ ಸಾಹಿತ್ಯದ ಒಂದು ಗೀತೆಯನ್ನು ಈ ಕಾರ್ಯಕ್ರಮದಲ್ಲಿ ಮೊದಲು ಅಲ್ಲಿಂದಲೇ ಪ್ರಾರಂಭ ಮಾಡೋದು ಅಂತ ಹೇಳಿ ಅನುರಾಧ ಭಟ್ರವರಿಗೆ ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ, ಪಲ್ಲವಿ ಚಿತ್ರದ ಗೀತೆಯೊಂದಿಗೆ ಈ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡಲಿದ್ದೀವಿ. ನಗು ಎಂದಿದೆ ಈ ಒಂದು ಗೀತೆಯೊಂದಿಗೆ. ಬರಲಿ ಒಂದ್ಸರಿ ಜೋರಾಗಿ ಅನುರಾಧ ಭಟ್ರವರಿಗೆ ನಿಮ್ಮ ಜೋರದ ಚಪ್ಪಾಳೆ. ನಮಸ್ಕಾರ. ನಿಮ್ಮ ಸಂತೋಷದ ದಿನದ ಫಸ್ಟ್ ಡೇ ಸೆಲೆಬ್ರೇಷನ್, ಈ ಸಂತೋಷದ ದಿನದಲ್ಲಿ ನನಗೂ ನಿಮ್ಮೆಲ್ಲರೂ ಒಂಚೂರು ಸಂತೋಷ ಕೊಡೋಕ್ಕೆ ಬಹಳ ಸಂತೋಷ. ಐ ಜಸ್ಟ್ ವಾಂಟ್ ಟು ನೋ ದ ಡೆಮೋಗ್ರಫಿ. ಕನ್ನಡ ಹಾಡುಗಳನ್ನು ಕೇಳೋಕ್ಕೆ ಇಷ್ಟಪಡೋರು ಎಷ್ಟು ಜನ ಇದ್ದೀರಾ? ಹಿಂದಿ ಸಾಂಗ್ಸ್ ಕನ್ನಡ ಆ್ಯಂಡ್ ಹಿಂದಿ. ಮೊದಲಿಗೆ ಕೆಲವು ಮೆಲಡಿ ಹಾಡುಗಳನ್ನ ಹಾಡ್ತೀವಿ. ಕಂಬದ ರಂಗಯ್ಯ ಅವರು ಕೂಡ ಇದ್ದಾರೆ, ಅವರು ಹಾಡುಗಳನ್ನ ಹಾಡ್ತಾರೆ, ಮಜಾ ಕೊಡ್ತಾರೆ. ಆ್ಯಂಡ್ ವಿ ಗೋನಾ ಸಿಂಗ್ ಸಮ್ ಬ್ಯೂಟಿಫುಲ್ ರೊಮ್ಯಾಂಟಿಕ್ ನಂಬರ್ಸ್ ಆ್ಯಂಡ್ ದೆನ್ ಸ್ವಲ್ಪ ಗಲಾಟೆ ಹಾಡುಗಳು ಮಾಡೋಣ, ಓಕೆನಾ?
ಸಂಜೀವ್ ಕುಮಾರ್ ಅವರು ಹಾಗೆ ಜಯಾ ಬಚ್ಚನ್ ಅವರು ನಟಿಸಿದಂಥ ಒಂದು ಸುಂದರವಾದ ಚಿತ್ರ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್, ಅ ವೆರಿ ಪೆಟಿ ನಂಬರ್. ಬಾಹು ಮೇ ಚಲಿಯಾ ಬಾಹು ಮೇ ಚಲಿಯಾ हमसे सनम क्या पर्दा, हमसे सनम क्या पर्दा, ये आज का नहीं मिलन, ये संग है उम्र भर का, बाहों में चले हमसे सनम क्या पर्दा, हमसे सनम क्या पर्दा. चले ही जाना है नजर चुरा के, फिर थामी थी साजन तुमने मेरी कलाई क्यों. चले ही जाना है नजर चुरा के, फिर थामी थी साजन तुमने मेरी कलाई क्यों. किसी को अपना बना के छोड़ दे, ऐसा कोई नहीं करता. बाहों में चले हमसे सनम क्या पर्दा, हमसे सनम क्या पर्दा. कभी कभी कुछ तो कहो पिया हमसे, ये कम से कम आज तो खुल के मिलो जरा हमसे. कभी कभी कुछ तो कहो पिया हमसे, ये कम से कम आज तो खुल के मिलो जरा हमसे. है रात अपना जो तुम हो अपने, किसी को फिर हमें डर क्या. बाहों में चले हमसे सनम क्या पर्दा, हमसे सनम क्या पर्दा. ये आज का नहीं मिलन, ये संग है उम्र भर का. बाहों में चले हमसे सनम क्या पर्दा, हमसे सनम क्या पर्दा. ಥ್ಯಾಂಕ್ ಯು. ಕನ್ನಡ ಚೌಕ ಅನ್ನೋ ಚಿತ್ರಕ್ಕಾಗಿ ನಾನೇ ಹಾಡಿದಂಥ ಒಂದು ಹಾಡು, ಆ್ಯಂಡ್ ಐ ವಾಂಟ್ ಆಲ್ ಆಫ್ ಯು ಟು ಸಿಂಗ್ ಅಲಾಂಗ್ ವಿತ್ ಮೀ. ನನ್ನ ಜೊತೆ ಹಾಡ್ತೀರಾ? ಎಸ್. ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸು ಜಾರುಗಾರ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿ
ಬರ್ತೀನಿ, ಮತ್ತೆ ಒಂದಷ್ಟು ಹಾಡುಗಳನ್ನ ಹಾಡ್ತೀನಿ. ಅನುರಾಧ ಭಟ್ ಅವರು ಎಷ್ಟು ಪ್ರೀತಿಸ್ತಾ ಇದ್ರು ಅವ್ರ ತಂದೆನ ಅನ್ನೋದಕ್ಕೆ ಬಹುಶಃ ದೈವ ಸೃಷ್ಟಿ ಅನಿಸಿದ ಆ ಸಾಹಿತ್ಯ ನಿಮಗೆ ಸಿಕ್ತು, ಹಾಡೋದು ಅವಕಾಶ ನಿಮಗೆ ಸಿಕ್ತು. ಎಲ್ಲ ಅಪ್ಪಂದಿರಿಗೂ ಒಳ್ಳೇದಾಗಲಿ. ಮನುಷ್ಯ ನಿಜವಾಗ್ಲೂ ಸಾಯೋದು ಯಾವಾಗ ಹೇಳಿ? ಸಾವು ಯಾವಾಗ ಬರೋದು? ಉಸಿರು ನಿಂತ ಮೇಲೆ. ಆದರೆ ಮನುಷ್ಯ ನಿಜವಾಗ್ಲೂ ಸಾಯೋದು ಮಣ್ಣು ಮಾಡಿದಾಗ್ಲೂ ಅಲ್ಲ, ಅಥವಾ ಸುಟ್ಟಾಗ್ಲೂ ಅಲ್ಲ, ಜನ ನಮ್ಮನ್ನು ಮರೆತಾಗ. ಎಲ್ಲ ಪೀಳಿಗೆಗೂ ಎಲ್ಲ ಯುಗಕ್ಕೂ ಬದುಕಿರಬೇಕು ಅಂತ ಹೇಳಿದ್ರೆ ಒಂದು ಸಾಧನೆ ಅಂತ ಮಾಡಿಬಿಟ್ಟು ಹೋಗಿರಬೇಕು. ಅಂಥ ಸಾಧನೆ ಮಾಡಿದವರೇ ಮತ್ತಿಕೇರಿ ಸಂಪಿಗೆ ರಾಮಯ್ಯನವರು. ಅವ್ರು ಯಾವಾಗಲೂ ಬದುಕಿರ್ತಾರೆ, ನಾವು ಮರೆಯೋ ಹಾಗೆ ಇಲ್ಲ. ಜನ ನಮ್ಮನ್ನು ಮರೆತರೆ ನಮ್ಗೆ ನಿಜವಾದ ಸಾವು, ನಾವು ಮರೆಯೋ ಹಾಗೆ ಇಲ್ಲ. ಎಲ್ಲ ಪೀಳಿಗೆನೂ ನೆನಪಲ್ಲೇ ಇರುತ್ತೆ. ಅಂತ ನೆನಪಲ್ಲಿ ಉಳಿಯುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಈಗ ನಿಮ್ಮ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಜಿ ಸರಿಗಮಪ ಖ್ಯಾತಿಯ ಈ ನೆಲಗಟ್ಟಿನ ಅದ್ಭುತವಾದ ಗಾಯಕ ಕಂಬದ ರಂಡೆ ಅವರು. ತಮಗಾಗಿ ಒಂದು ಅದ್ಭುತವಾದ ಕನ್ನಡದ ಹಾಡನ್ನು ಹಾಡ್ತಾ ಇದ್ದಾರೆ. ಬರಲಿ ಜೋರಾಗಿ ಚಪ್ಪಾಳೆ. ಶಿವಕ ಕಡ ಒಂದು ಸಿಳ್ಳೆ ಹೊಡಿಬೇಕು, ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಇದು ಅಲ್ವಾ ಕನ್ನಡಕ್ಕಿರೋ ತಾಕತ್ತು. ಓಕೆ, ಆಯ್ತಣ್ಣ. ನಮ್ಮ ಕ್ಲಾಸ್ಮೇಟ್ಸ್ ತುಂಬ ಜನ ಇದ್ದೀರಾ ಅನಿಸುತ್ತೆ. ಅವಣ್ಣ ನಾನು ಒಂದೇ ಕ್ಲಾಸಲ್ಲಿ ಓದಿದ್ದು. ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ, ಅಭಿಮಾನಿ. ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ, ಅಭಿಮಾನಿ. ಸುಸಂಸ್ಕೃತ ಚರಿತೆಯ ಕಾಲಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು. ಉಳಿಸಲಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ, ಅಭಿಮಾನಿ. ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ, ಅಭಿಮಾನಿ. ನಮ್ಮ ರಬರ್ ಸ್ಟಾರ್ ಅಂಬರೀಷ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಇಲ್ಲಿ? ಓ, ತುಂಬಾ ಜನ ಇದ್ದೀರಾ. ಬರ್ಲಿ ಒಂದು ಸೌಂಡು ಅಂಬರೀಷ್ ಅವರಿಗೆ. ಕಲಿಗಳು ನೆತ್ತರಲ್ಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೀ ಕನ್ನಡ, ಆಡಿಸು ಕೇಳಿಸು ಪ್ರೀತಿಸು. ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ, ಅಭಿಮಾನಿ. ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ, ಅಭಿಮಾನಿ. ಆಹಾ, ಮ್ಯೂಸಿಷಿಯನ್ಸ್ಗೊಂದು ಜೋರ ಚಪ್ಪಾಳೆ ಕೊಡ್ರಪ್ಪ, ಎಷ್ಟು ಜನ ನೋಡಿಸ್ತಾ ಇದ್ದಾರೆ. ಸೂಪರ್.
ನುಡಿದಾಸರು ಉಳಿದಿಹುದೆ ನಿಮ್ಮಲ್ಲಿ ಹೊಯ್ಸಳರ ಕಿಡಿಗಳು ಹೊನ್ನ ಬಳೆ ಸುರಿಸಿದ ಹರಿರಾಯರ ತೋಳ್ಬಲಗಳು ಕೇಳಿರಿ ಕೇಳಿರಿ ಈ ಪ್ರಾರ್ಥನೆಯ ಕೇಳಿರಿ ಕಲಿಯಿರಿ ದುಡಿಯಿರಿ ಉಳಿಸಿರಿ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾನಾಡು ಉನ್ನತ ಕಲೆಗಳ ನೆಲೆ ಬೀಡು ತಿಳಿಸದಿರು ಈ ಹೆಸರ ಆಡ್ತೀರಾ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಭಾಳ ಚೆನ್ನಾಗಿ ಆಡ್ತೀರಿ, ಭಾಳ ಚೆನ್ನಾಗಿ ಚಪ್ಪಾಳೆ ಹೊಡಿತೀರಿ. ಇವತ್ತೆಲ್ಲ ತುಂಬ ಜನ ಎಲ್ಲ ಒಳ್ಳೆಯ ಬಹುಮಾನಗಳನ್ನು ತಗೊಂಡಿದ್ದೀರಾ, ಒಳ್ಳೆ ಹಬ್ಬ ಮಾಡ್ತಾ ಇದ್ದೀರಾ ಇವತ್ತು. ಈ ಒಂದು ನಿಮ್ಮ ಎಲ್ಲ ಕನಸುಗಳು ಈಡೇರಲಿ, ಇನ್ನೂ ನಿಮ್ಮ ಸಕ್ಸಸ್ಸು ಇನ್ನೂ ಜಾಸ್ತಿ ಆಗಲಿ ಅಂತ ನಮ್ಮ ಕಡೆಯಿಂದ ನಿಮಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಇದೀಗ ಈ ಒಂದೆರಡು ಲೈನ್ ಸಾಂಗು ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಹಾಡ್ಬೋದು. ಈ ಸಾಂಗ್ ಯಾರಿಗೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಮರ್ಯಾದ ಮಾಣಿಕ್ಯ, ನಮ್ಮ ಪವರ್ ಸ್ಟಾರ್ ಅಪ್ಪು ಪುಣ್ಯರಾಜೇಶ್ವರ ಎಲ್ಲರೂ ಹಾಡೋಣ, ಓಕೆನಾ? ಹೇಳ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸು ರಾಜನನ್ನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾರದು. ನಾವೇನು ಕೇಳಲೇ ಇಲ್ಲ ನೋಡಿ, ಎಲ್ಲರೂ ನೋಡಿ ಎಷ್ಟು ಜನ ಒಂದು ನಕ್ಷತ್ರ ಲೋಕ ಸೃಷ್ಟಿ ಆಯಿತು. ಮೇಡಮ್ ಅಪ್ಪ ಐ ಲವ್ ಯು ಸಾಂಗು ಇನ್ನೂ ಒಂದು ನಕ್ಷತ್ರ ಲೋಕ, ಅಪ್ಪವ್ರ ಸಾಂಗು ನಕ್ಷತ್ರ ಲೋಕ ಇನ್ನೂ ಬರಲಿ, ಎಲ್ಲರೂ ಆನ್ ಮಾಡಿ ನೋಡೋಣ. ನಮ್ಮ ಅಪ್ಪು ಸರ್ಗೆ ಸೂಪರ್. ಈಗ ಎಲ್ಲರೂ ಎರಡು ಲೈನ್ ಆಡ್ಬೇಡ ರೆಡಿ. ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಬೆಳಗಿದೆ ಮನೆಯ ಆರಾಧಿಸರಾಗರನ್ನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ಕಲೆಯ ನಮ್ಮ ಪ್ರೀತಿ ಅಪ್ಪು ಸರ್ಗೆ ಒಂದು ಜೋರ ಚಪ್ಪಾಳೆ ಬರಲಿ ಎಲ್ಲರೂ. ಧನ್ಯವಾದಗಳು ಧನ್ಯವಾದಗಳು ಸರ್, ಏನು ಅಭಿಮಾನ ನಿಮ್ಮ ಪ್ರೀತಿಗೆ. ಈಗ ಮೇಡಮ್ ಹಾಡಿದ್ರೆ ಕನ್ನಡದ ಹಾಡುಗಳು ಮೆಲಡಿ ಸಾಂಗ್ ಎಲ್ಲ ಕೇಳಿದ್ವಿ. ಒಂದು ಅದ್ಭುತವಾದ ಒಂದು ಜಾನಪದ ಗೀತೆ ಕೇಳೋಣ. ಎಷ್ಟು ಜನಕ್ಕೆ ಇಷ್ಟ ಜನಪದ ಸಾಂಗ್ ಅಂದರೆ ಬರಲೇಬೇಕಣ್ಣ. ಈಗ ಒಂದು ಅದ್ಭುತವಾದ ಜನಪದ ಸಾಂಗು. ಓ ಇವತ್ತು ಭಾಳ ಜೋರು ಇರಬೇಕು ಅನ್ಸುತ್ತಲ್ವಾ? ಓ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಓ ಜಾಲಿ ಜಾಲಿ. ದುಡ್ಡು ಖಾಲಿ. ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ.
ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಬೆಳಗಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಅಲ್ಲೇ ಚಪ್ಪಳ ಮಜಾನ ಬರಕ್ಕೆ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀಡು ದಾನ ಧರ್ಮವ ನಿತ್ಯನಿ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಬೆಳಗಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಸೊಕ್ಕವ ಸುಟ್ಟು ಬೌದಿಯ ಮಾಡು ಸತ್ತವ ಸುಟ್ಟು ಬೂದಿಯ ಮಾಡು ಗರ್ಭವೆಂಬುದ ಹರಣ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಬನ್ನಿ ಎಲ್ಲ ಒಂದು ಜೋರ ಚಪ್ಪಾಳೆ ಬನ್ನಿ. ತಂದೆ ತಾಯಿಯ ಸೇವೆಯ ಮಾಡು ತಂದೆ ತಾಯಿಯ ಸೇವೆಯ ಮಾಡು ಮೋಕ್ಷಕ್ಕೆ ಮಾರ್ಗದ ದಾರಿಯ ಗಿಳಿಯೋ ಶಿಶುನಾಳದೀಶನ ಪಾದಕ್ಕೆ ಹೊಂದಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೆಳಗಾಣ ಶಿವ ದಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೆಳಗಾಣ ಶಿವ ದಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಥ್ಯಾಂಕ್ ಯು ಈ ಥರ ಬರ್ತಾ ಇರಲಿ, ಈ ಥರ ನೀವು ನಿಮ್ಮ ಪ್ರೋತ್ಸಾಹ ಕೊಡ್ತಾ ಇರಿ. ಇನ್ನು ಇವಾಗ ಟ್ರೈಲರ್ ಸಿನಿಮಾ ಇದೆ ಆಮೇಲೆ ಕೊನೆ ಕಾರ್ಯಕ್ರಮ ಆದ್ಮೇಲೆ ಅವ್ರು ಬರ್ತಾರೆ ನಿಮ್ಮ ಜೊತೆಗೆ. ಖಂಡಿತ ಬರ್ತಾರೆ, ಎಲ್ಲ ಜಾಲಿನೇ. ಆಮೇಲೆ ಅವರೆಲ್ಲ ಖಾಲಿನೇ ಮಾಡುತ್ತಾರೆ. ನೋಡಿ, ಸಾಮಾನ್ಯವಾಗಿ ಈ ಥರ ಸಂಗೀತ ಕಾರ್ಯಕ್ರಮ ಎಲ್ಲ ಇದ್ದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸಂಗೀತ ಇದ್ದಿದ್ದಾಗ ಒಂದೆರಡು ಟಿಪ್ಸ್ ಕೊಡ್ಬೋದು ನಾನು. ಈ ಹೈ ಬಿ ಪಿ ಲೋ ಬಿ ಪಿ ಇರುತ್ತೆ, ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಬಂದೇ ಬರುತ್ತೆ. ಅದು ನೀವು ದಿನನಿತ್ಯ ಹೊರಗಡೆ ಬಂದರೆ ಅದು ಸಾಮಾನ್ಯವಾಗಿ ಬರುತ್ತೆ. ಇರಬೇಕಲ್ಲ ಎಷ್ಟು ಜನಕ್ಕೆ ಸ್ವಲ್ಪ ಹೈ ಬಿ ಪಿ ಎಷ್ಟು ಜನ ಇದ್ದೀರಾ ಇಲ್ಲಿ? ಹೈ ಬಿ ಪಿ ಇರೋರು ಇದ್ರೆ ಸ್ವಲ್ಪ
ಜಾಸ್ತಿ ಗಂಡಸರಿಗೆ ಬರುತ್ತೆ, ಹೆಂಗಸರಿಗೆ ಬರಲ್ಲ. ಗಂಡಸರಿಗೆ BP, ಲೋ BP, ಹೈ BP ಎರಡೂ ಗಂಡಸರಿಗೆ ಬರೋದು, ಹೆಂಗಸರಿಗೆ ಬರಲ್ಲ. ಯಾಕಂದರೆ ಹೆಂಗಸರು ಬಹಳ ಚೆನ್ನಾಗಿ ಅವ್ರ ದೇಹನ ಪ್ರೀತಿಸ್ತಾರೆ, ಅವ್ರನ್ನ ಅವ್ರು ಪ್ರೀತಿಸ್ತಾರೆ. ಗಂಡು ಮಕ್ಕಳು ಬೇರೆಯವ್ರು ಪ್ರೀತಿಸಕ್ಕೆ ಹೋಗಿ ಹೈ BP, ಲೋ BP ಆಗೋದು, ಅದು ಸಾಮಾನ್ಯ ಬರುತ್ತೆ ಅದು. ಆದರೆ ನಿಮಗೊಂದು ಟಿಪ್ಸ್ ಕೊಡ್ತೀನಿ ನೋಡಿ. ಮದುವೆ ಆಗಿರೋರಿಗೆ ಇದು, ಮದುವೆ ಆಗಿರೋ ಗಂಡಸರು ದಯವಿಟ್ಟು ನಿಮ್ಮ ಆರೋಗ್ಯ ಜೋಪಾನ ನೋಡ್ಕೊಳ್ಳಿ. ನಿಮಗೆ ಬರೋದು ಜಾಸ್ತಿ ಹೈ BP, ಲೋ BP. ಯಾರಿಗೆ ಹೈ BP ಇರುತ್ತೆ, ಮದುವೆ ಆಗಿರೋ ಗಂಡಸರು ಯಾರಿಗೆ ತುಂಬ ಹೈ BP ಇರುತ್ತೆ, ಅವರಿಗೆ ಲೋ BP ಆಗಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ಕೇಳಿಸ್ತಾ ಇದೆ ಅಲ್ವಾ? ಹಾಂ, ಯಾರಿಗೆ ಹೈ BP ಇರುತ್ತೆ ಮತ್ತೆ BP ಕಂಟ್ರೋಲ್ಗೆ ಬರಬೇಕು ಅಂತ ಅಂದ್ಕೊಂಡ್ರೆ ನೀವು ಪಕ್ಕದ ಮನೆ ಹೆಂಗಸರ ಹತ್ರ ಮಾತಾಡ್ತೀವಿ. ಯಾರಿಗೆ ಲೋ BP ಇರುತ್ತೆ ಅವ್ರಿಗೆ ಹೈ BP ಬರಬೇಕಂದ್ರೆ ನಿಮ್ಮ ಹೆಂಡತಿ ಜೊತೆ ಜಗಳ ಆಡಿದ್ರೆ ಸಾಕು, ಹೈ BP ಬರುತ್ತೆ. ಸೊ ನಿಮ್ಮ ಚಪ್ಪಾಳೆ ಬರಲಿ. ಈಗ ನಮ್ಮ ನೃತ್ಯ ಕಲಾವಿದರಿಗೆ ಬರಲಿ ಜೋರಾಗಿ ಚಪ್ಪಾಳೆ.
ಕಲಾವಿದರು ವೇದಿಕೆನ ಬಳಸ್ಕೊಳ್ಳಬೇಕಾಗತ್ತೆ. ಸಮಯ ನಿಮ್ಮ ಜೊತೆ ಕಳೆಯೋದು. ಎಷ್ಟು ಜನ ಪ್ರೀತಿಸೋರು ಇದ್ದೀರಾ ಅಲ್ಲಿ? ಪ್ರೀತಿಸೋರು ಸ್ವಲ್ಪ ಲೈಟ್ ಆಗಿ ಸರ್ ಆಡಿಯನ್ಸ್ಗೆ ನೋಡ್ರಿ. ಪ್ರೀತಿಸೋರು ಎಷ್ಟು ಜನ ಇದ್ದೀರಾ? ಮಕ್ಕಳು ಎಷ್ಟು ಜನ ಬಂದಿದ್ದಾರೆ? ಕೈ ಎತ್ತಿ. ಸುಮಾರು ಮಕ್ಕಳು. ಇವಾಗ ಮದುವೆ ಆಗಿರೋರು ಕೈ ಎತ್ತಿ. ಎಷ್ಟು ಜನ ಇದ್ದೀರಾ? ಏನ್ರಿ ಒಂದು 4 ಜನ ಕೈ ಎತ್ತೀರ. ಎಷ್ಟೊಂದು ಜನ ಮಕ್ಕಳು ಬಂದವರು. ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಮ್ಮ ಪೇಪರ್ನವರು. ಇರಲಿ ಬಿಡಿ. ಪ್ರೀತಿಸೋರು ಓಕೆ, ಸ್ವಲ್ಪ ಬೇಸ್ ಒಂಚೂರು ಬೇಕು. ಎಲ್ಲೇ ಹೋದ್ರೂ ಪ್ರೀತಿ ಬಗ್ಗೆನೇ ಹೇಳೋದು. ಯಾಕಂದರೆ ಪ್ರೀತಿ ಅನ್ನೋದು ಒಳ್ಳೆಯ ವಿಷಯ. ಅಂತ ಒಂದು ಪ್ರೀತಿ ಬಗ್ಗೆ ನಾವು ಹಲವಾರು ಚಲನಚಿತ್ರ ನಟರನ್ನ ಕೇಳಿದಾಗ ಪ್ರೀತಿ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ, ಯಾರ್ಯಾರು ಏನೇನು ಹೇಳಿದಾಗ ನಿಮಗೇನು ಇಷ್ಟ ಆಗುತ್ತೆ ಧ್ವನಿಗಳು, ನೀವು ಚಪ್ಪಾಳೆ ತಟ್ಟಿದ್ರೆ ಮುಂದೆ ಬೇರೆ ಬೇರೆ ಧ್ವನಿ ಬರುತ್ತೆ. ಸೊ ಬೆಂಗಳೂರಿಗೆ ನೀವು ಕಾಲಿಟ್ಟಿದ ತಕ್ಷಣ ಕನ್ನಡ ಎಲ್ಲಿ ಕಾಣುತ್ತೆ ನಿಮಗೆ? ಬೇಗ ವಾಹನಗಳು ಎಲ್ಲಿ ಕಾಣುತ್ತೆ? ಆಟೋಗಳಿಗೆ ರಾಜ ಇರೋದು ಶಂಕರ್ನಗರ. ವೇದಿಕೆ ಕರೆಯೋಣ ಶಂಕರ್ನಗರನ. ಎಸ್, ಶಂಕರ್ನಗರ ಅವ್ರಿಗೆ ಪ್ರೀತಿ ಬಗ್ಗೆ ಕೇಳಿದಾಗ ಶಂಕರ್ನಗರ ಅವರು ಏನು ಹೇಳ್ತಾರೆ? ಚೂರೇ ಹಲೋ, ಎಲ್ಲರಿಗೂ ನಮಸ್ಕಾರ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಸತ್ತ ಮೇಲೆ ಬದುಕಿರ್ಬೇಕು ಅಂದ್ರೆ ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಿರ್ಬೇಕಲ್ವ. ನೀವು ಪ್ರೀತಿಸೋರು ಒಂದ್ಸಲಿ ಬರಲಿ ಜೋರಾಗಿ ಚಪ್ಪಾಳೆ. ಕಲಾವಿದರಿಗೆ ಅದೇ ಆಸ್ತಿ ಅಲ್ಲ. ಎಲ್ಲರೂ ನೋಡೋದಾಗಲೇ ಹೆಚ್ಚಿಗೆ ಸಮಯ ಅದಕ್ಕೆ ಬರ್ತೀವಿ. 6 ಗಂಟೆ ಮೇಲೆ ಒಬ್ಬರನ್ನ ಕರೀಲೇಬಾರ್ದು. ಈ ಥರ ಫಂಕ್ಷನ್ ಕರೆದ್ರೆ ಬರೋದು ಇಲ್ಲ. ಯಾರು ಅಂಬರೀಷ್ ಅವರು. ಅವ್ರ ಟೇಬಲ್ ಪಾರ್ಟ್ನರ್ಗಳಿಗೆಲ್ಲ ಚೆನ್ನಾಗಿ ಗೊತ್ತು. ಸಂಜೆ ಮೇಲೆ ಕರೆದ್ರೆ ಬರಲ್ಲ. ಆದರೂ ಅವ್ರು ಬಲವಂತವ್ರು ಅವ್ರನ್ನ ಕರ್ಕೊಂಡ್ಬಂದ್ರಿ. ಅಂಬರೀಷ್ ಅವ್ರು ಏನು ಹೇಳ್ತಾರೆ? ಎಲ್ರಿಗೂ ನಮಸ್ಕಾರ. ನೋಡಿ, ನೀವು ನನ್ನ ಇಲ್ಲಿ ಕರೆದ್ಬಿಟ್ಟು ಏನೇನೋ ಮಾತಾಡೋಕ್ಕೆ ನನ್ನ ಹತ್ರ ಪ್ರೀತಿ ಬಗ್ಗೆ ಎಲ್ಲ ಕೇಳಿದ್ರೆ ನನಗೆ ಗೊತ್ತಾಗಲ್ಲ. ನನ್ನ ಹತ್ರ ಬಂದು ಬ್ರ್ಯಾಂಡ್ ಯಾವುದು ಅಂತ ಕೇಳಿದ್ರೆ ಹೇಳ್ಬೋದು. ಪ್ರೀತಿ ಎಲ್ಲ ಹೇಳಕ್ಕೆ ನಾನು ಕೇಳಾಗಲ್ಲ. ಬರಲ್ಲ. ಚಪ್ಪಾಳೆ ಬಂದಿರ್ಬೇಕು ಜೋರಾಗಿ, ಇಲ್ಲಾಂದ್ರೆ ಬರಲ್ಲ. ಬೇರೆ ಧ್ವನಿಗಳು. ಕನಸನ್ನ ನನಸು ಮಾಡಿದಂಥ ನಾಯಕ ನಟ ಯಾರು? ಅದ್ಯಾರು? ಕಾಶಿನಾಥ್ ಅಂತೀರ? ಕಾಶಿನಾಥ್ ಪಿಕ್ಚರ್ ನೋಡಿದ್ರೆ ಮನೆಗೆ ಸೇರಿಸ್ತಾ ಇರಲಿಲ್ಲ. ಇರಲಿ. ಕನಸಿನ ನಾಯಕ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗೆ ಪ್ರೀತಿ ಬಗ್ಗೆ ಕೇಳಿದರೆ ರವಿಚಂದ್ರನ್ ಏನು ಹೇಳ್ತಾರೆ? ನನಗೂ ಪ್ರೀತಿ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನಂತ ಪಟೆ ಹುಡುಗರು ಪ್ರೀತಿಸ್ಲಿ ಅಂತ ಹೇಳಿ ಪ್ರೇಮಲೋಕ ನದಿನ ಅಂತ ಚಿತ್ರನ ಕೊಟ್ಟಿದ್ದು. ಈ ಎಲ್ಲಿವರೆಗೂ ದೊಡ್ಡವರು ಚಿಕ್ಕವರು ಪ್ರೀತಿಸ್ತಾ ಇರ್ತಾರೋ ಅಲ್ಲೆಲ್ಲ ಬರೀ ಪ್ರೇಮಲೋಕ. ಬಿಕಾಸ್ ಲವ್ ಈಸ್ ಗಾಡಿಸೆ. ಬರಲಿ ಜೋರಾಗಿ ಚಪ್ಪಾಳೆ. ಇನ್ನು ಇದೇ ಪ್ರೀತಿ ಬಗ್ಗೆ ಒಬ್ರು ಹೀರೋ ಬಂದರು. ಅವ್ರು ಬಂದ ಮೇಲೆ ನಮ್ಮ ಹುಡುಗರು ಕಟ್ಟಿಂಗು ಶೇವಿಂಗ್ ಮಾಡಿಸೋದು ಬಿಟ್ಬಿಟ್ರು. ಯಾರು? ಉಪೇಂದ್ರ ಅವ್ರ ಪ್ರೀತಿ ಬಗ್ಗೆ ಕೇಳಿದ್ರೆ ಉಪೇಂದ್ರ ಏನ್ ಹೇಳ್ತಾರೆ? ಈ ಪ್ರೀತಿ ಪ್ರೇಮದ್ದು ಜನಗಳ ಮನಸ್ಸಲ್ಲಿ ಇರಬೇಕು. ಎಲ್ಲಿ ನಿಜವಾದ ಪ್ರೀತಿ ಇರ್ತೋ ಜಾತಿ ಮತ ಮೇಲು ಕೇಳು ನಾನು ಇನ್ನೇನು ಭಾವನೆ ಇರ್ಬಾರ್ದು. ಲವ್ ಶುಡ್ ಬಿ ಡಿವೈನೆಸ್. ಏನಂತೀರಾ? ಆಲಾಯ್ಕೆ. ಇನ್ನು ಇದೇ ವೇದಿಕೆಯಲ್ಲಿ ಮತ್ತೊಬ್ಬ ನಮ್ಮ ನೆಚ್ಚಿನ ಹಾಚಿಕೆರು ಶಿವರಾಜ್ ಕುಮಾರ್ ಅವ್ರು ಕೇಳಿದ್ರೆ ಶಿವರಾಜ್ ಕುಮಾರ್ ಅವರು ಪ್ರೀತಿ ಬಗ್ಗೆ ಏನು ಹೇಳ್ತಾರೆ? ಎಲ್ರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಗುತ್ತೆ ನನಗೆ. ಅಪ್ಪಾಜಿ ಹೇಳ್ತಾ ಇದ್ರು, ನಾವೆಲ್ಲರೂ ಪ್ರೀತಿಸ್ತಾ ಇರಬೇಕು. ಅದು ನಮಗೆಲ್ರಿಗೂ ಒಳ್ಳೇದಾಗುತ್ತೆ. ಇವತ್ತು ನೀವೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಬರ್ತೀನಿ. ಬಾಯ್. ಇದೇ ಪ್ರೀತಿ ಬಗ್ಗೆ ನಮ್ಮ ನವರಸ ನಾಯಕ ಕಲೆಕ್ಷನ್ಗೆ ಜಗ್ಗೇಶ್ ಅವ್ರು ಕೇಳಿದ್ರೆ ಅವ್ರೇನು ಹೇಳ್ತಾರೆ? ಆಯ್ತವಿ ಲಗಡಿ ಜೀವಮ್ಮ ಎಲ್ಲಿಸುವ ಪ್ರೀತಿ, ಲಯ ಮಜನು ರೋಮಿಯೋ ಜೂಲಿಯೆಟ್ ಹುಟ್ಟಿದ್ದು ಪ್ರೀತಿಗೋಸ್ಕರ, ನೆಗೆದು ಬಿದ್ದೋಗಿದ್ದು ಪ್ರೀತಿಗೋಸ್ಕರ. ಈಗಿನ ಕಾಲದ ಹುಡುಗಿರ ಹತ್ರ ಬಿಟ್ಟು ನಿನಗೋಸ್ಕರ ನಾನು ಸಾಯ್ತೀನಿ ಅಂದರೆ ಅವರೇ ಸಾಯಿಸ್ಬಿಟ್ಟು ಅರಳಿ ಮುರಳಿ ತೊಗೊಬಿಟ್ಟು ಮಣ್ಣು ಮಾಡ್ಬಿಟ್ಟು ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಕೊಲೆ ಡೇಂಜರು ಬರಲ್ಲ. ಇದೇ ಪ್ರೀತಿ ಬಗ್ಗೆ 900 ಚಿತ್ರಗಳಿಂದ ಕಿವಿ ಕೇಳಿಸ್ತೆ ಪೂರೈಸ್ತೆ ಅಂತ ಪ್ರಪಂಚದ ಏಕೈಕ ನಟ ಯಾರು? ಬಾಲಕೃಷ್ಣ ಅವರು ಇವತ್ತಿನ ಕಾಲದ ಪ್ರೀತಿನ ಏನು ಹೇಳ್ತಾರೆ ಅಂತ ಅವ್ರ ಧ್ವನಿ ಹೇಳ್ಕೊಂಡ. ನಮ್ಮ ಕಾಲದಲ್ಲೆಲ್ಲ ಬೇರೆ ಥರ ಇತ್ತಪ್ಪ ಪ್ರೀತಿ ಎಲ್ಲ. ನಮ್ಮ ಕಾಲದಲ್ಲಿ ತಲೆ ಬಗ್ಸಿರೋ ಹುಡುಗಿಗೆ ತಾಳಿ ಕಟ್ಟಿದ ಮೇಲೆ ಶುರು ಆಗ್ತಾ ಇತ್ತು ಪ್ರೀತಿ ಜಗಳ ಎಲ್ಲ. ಆದರೆ ಈಗಿನ ಕಾಲದ ಹುಡುಗರು ಹಂಗಲ್ವಲ್ಲ. ಹಾಕೊಂಡು ನೋಡಕ್ಕೆ ಹೋಗಿರ್ತಾರೆ, ತಂಗಿ ಲವ್ ಲೆಟರ್ ಕೊಟ್ಟಿರ್ತಾರೆ. ಇದವರ ಅಭಿಪ್ರಾಯ. ಇದೇ ಪ್ರೀತಿ ಬಗ್ಗೆ ಮತ್ತೊಬ್ಬ ಒಂದು ಧ್ವನಿ ಪರಿಚಯಕ್ಕೋಸ್ಕರ ಈ ವೇದಿಕೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರಿಗೆ ಪ್ರೀತಿ ಬಗ್ಗೆ ಕೇಳಿದ್ರೆ ದೇವೇಗೌಡರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅವ್ರೇನೋ ಒಂದು ವಿಷಯ ಹೇಳ್ತಾರೆ, ದಯವಿಟ್ಟು ಕೇಳಿಸ್ಕೋಬೇಕು ನೀವು. ಸೈಲೆಂಟ್. ನಮಸ್ಕಾರ. 91 ವರ್ಷ ಆಗಿದೆ. ಈ ವಯಸ್ಸಿನಲ್ಲಿ ನನಗೆ ಪ್ರೀತಿ ಬಗ್ಗೆ
ಏನು ಹೇಳಕ್ಕಾಗತ್ತೆ? ಒಂದು ವಿಷಯ ಹೇಳ್ತೀನಿ ಎಲ್ರಿಗೂ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ಪ್ರೀತಿಸಿದ್ರೆ ಹೆಂಡತಿರನ್ನ ಪ್ರೀತಿಸ್ಬೇಕು ಅಂತ ಹೇಳಿದ್ರು. ಆದರೆ ನಮ್ಮ ಜನ ತಪ್ಪು ತಿಳ್ಕೊಂಡು ಬೇರೆಯವ್ರ ಹೆಂಡತಿನ ಪ್ರೀತಿಸೋಕ್ಕಾಗ್ತಾರೆ. ಅದಕ್ಕಪ್ಪ ನಮ್ಮ ಹೆಂಡತಿನ ಪ್ರೀತಿಸ್ಬೇಕು ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು. ನಾನು ನನ್ನ ಹೆಂಡತಿನ ಬಿಟ್ಟರೆ ನೀವು ಯಾರನ್ನೂ ಪ್ರೀತಿಸಲ್ಲ, ಎಲ್ರಿಗೂ ಒಳಗಡೆ ಬರಲ್ಲ. ಇನ್ನೊಂದು ಧ್ವನಿ, ಬಿಡದಿಗೆ ಹೋದ್ರೆ ನಿಮ್ಗೆ ಏನು ಫೇಮಸ್ಸು? ಬಿಡದಿಲಿ ಏನು ಫೇಮಸ್ಸು? ತಟ್ಟೆ ಇಲ್ಲಿ ಆಮೇಲೆ ಚಟ್ನಿನ, ಚಟ್ನಿ ತಿನ್ನಕ್ಕೆ ಹೋಗ್ತೀರ ಅಷ್ಟು ದೂರ. ತಟ್ಟೆ ಇಲ್ಲಿ ಆಮೇಲೆ ಬೇರೆ ಇನ್ನೊಂದು ಫೇಮಸ್ಸು ನಿತ್ಯಾನಂದ ಸ್ವಾಮೀಜಿ ಭಕ್ತರು ಅಲ್ಲೆಲ್ಲ ಕೂತಿದ್ದಾರೆ. ಗೊತ್ತಾಯ್ತು. ನಿತ್ಯಾನಂದ ಸ್ವಾಮೀಜಿ ಅವ್ರಿಗೆ ಲವ್ ಬಗ್ಗೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಮೈ ಡಿಯರ್ ಲೇಡೀಸ್ and gentlemen, love is an eternal of life. Love the lady, don't touch the body. If you touch the body, somebody will make your CD. ಇದು ಅವ್ರು ಹೇಳಿದ್ದು ಲವ್ ಬಗ್ಗೆ, ನಾನಲ್ಲ. ಇನ್ನು ಇದೇ ಪ್ರೀತಿ ಬಗ್ಗೆ ಬಹುಶಃ ಆರ್ಮುಗಂ ಅವರು ಧ್ವನಿ ಮೂಲಕನೇ ಪರಿಚಯ ಆದವರು. ಆರ್ಮುಗಂ ಅವ್ರಿಗೆ ರವಿ ಪ್ರೀತಿ ಬಗ್ಗೆ ಕೇಳಿದಾಗ ಆರ್ಮುಗಂ ಅವ್ರು ಏನು ಹೇಳ್ತಾರೆ? ನೀನು ಓದಲ್ಲ, ಏನೋ ಭಯ ಆಗ್ತಿದ್ಯಾ? ಆಗ್ಲೇಬೇಕು, ನಿನಗೆ ಭಯ ಆಗ್ಲಿ ಅಂತ ತಾನೇ ನಾನು ನಿನ್ನ ಲವ್ ಮಾಡ್ತಾ ಇರ್ಬೇಕು. ಇದು ಧ್ವನಿ ಪರಿಚಯ ಅಷ್ಟೇ. ಸಮಯ ಬಹಳ ಕಮ್ಮಿ ಇರೋದ್ರಿಂದ ನಾನು ಮೊನ್ನೆ ಜಮೀರ್ ಅಹಮದ್ ಅವ್ರ ಹತ್ರ ಒಂದು ಸಮಸ್ಯೆ ಇತ್ತು, ಕರ್ಕೊಂಡೋಗಿದ್ದೆ. ಸರ್, ಇವರು ಹೆಂಡತಿ ಕಳೆದೋಗಿದ್ದಾರೆ ಅಂದ ತಕ್ಷಣ ಜಮೀರ್ ಅಹಮದ್ ಅವ್ರು ಎಲ್ರಿಗೂ ಹೇಳಿ ಅದೇ ಅಭ್ಯಾಸ ಅನ್ಸುತ್ತೆ. ಸರ್, ಇವ್ರ ಹೆಂಡತಿ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್, ಆಬಾಬಾ ಲಾಟ್ರಿ ಲಾಟ್ರಿ ಅನ್ಬಿಡೋದ. ಅವ್ರ ಹೆಂಡತಿ ಕಳೆದೋಗಿದ್ದಾರೆ ಅಂದರೆ ಕಂಗ್ರಾಚುಲೇಷನ್ ಲಾಟ್ರಿ ಅಂದ್ಬಿಟ್ರು. ಇನ್ನೇನು ಹೇಳೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಇರಲಿ, ಈ ಧ್ವನಿಯಲ್ಲಿ ಒಂದು ಕನ್ನಡದ ಧ್ವನಿ, ಬಹುಶಃ ಕನ್ನಡ ಚಿತ್ರರಂಗ ಇರೋವರೆಗೂ ಹೃದಯ ಸಿಂಹಾಸನದೀಶ್ವರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪ್ರೀತಿ ಬಗ್ಗೆ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನು ಹೇಳ್ತಾರೆ? ಏನು ಹೇಳಿ ನಾನು ಬಹುಶಃ ತಿರುಮಲೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಅದು ಒಂದು ಮಾತ್ರ ಹೇಳಬಲ್ಲೆ, ಈ ಪ್ರಪಂಚದ ಭೂಪಟದಲ್ಲಿ ಯಾರಿಗಾದ್ರೂ ನಿಜವಾದ ಯೋಗ್ಯತೆ ಅರ್ಹತೆ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಹುಟ್ಟೋ ಕನ್ನಡಿಗರಿಗೂ ಮಾತ್ರ. ಯಾಕಂತ ಹೇಳಿದ್ರೆ ನಾವು ಎಲ್ರಿಗೂ ಬರಮಾಡ್ಕೊಳ್ತೀವಿ, ಎಲ್ರಿಗೂ ಬದುಕನ್ನು ಕಟ್ಕೊಳ್ತೀವಿ. ನಾವು ಅವರಿಂದ ಅಪೇಕ್ಷೆ ಪಡೋದು ಏನಪ್ಪ ಅಂತ ಹೇಳಿದ್ರೆ ಒಂದು 4 ಮಾತು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಕನ್ನಡಿಗರಿಗೆ ಅವ್ರಿಗೆ ಪ್ರಾಣನೇ ಕೊಟ್ಟು ಬಿಡ್ತಾರೆ. ಅಂತ ಹೃದಯವಂತಿಕೆ ಸಿಗೋದು ನೀವೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಹೇಳ್ತೀರಾ ಕರ್ನಾಟಕ ಬಹಳ ಚೆನ್ನಾಗಿದೆ, ಬೆಂಗಳೂರು ಬಹಳ ಚೆನ್ನಾಗಿದೆ ಅಂತ. ಆದರೆ ಅವ್ರು ಹೇಳಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಚೆನ್ನಾಗಿರೋದಕ್ಕೆ ಅದೆಲ್ಲ ಚೆನ್ನಾಗಿದೆ ಅಂತ ಅಲ್ವೇ? ಎಲ್ರಿಗೂ ಒಳ್ಳೆಯದಾಗಲಿ. ಬರಲ್ಲ, ನಮಸ್ಕಾರ, ಥ್ಯಾಂಕ್ ಯು. ಇಲ್ಲಿವರೆಗೂ ನನ್ನ ಧ್ವನಿಯ ಪರಿಚಯವನ್ನು ನಿಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಒಂದು ಕೋರಿಕೆ ಗೀತೆ, ಹಿಂದಿ ಚಿತ್ರದ ಗೀತೆ, ದೀವಾನ ಚಿತ್ರದ ಗೀತೆಯನ್ನ ಬಹುಶಃ ಈ ಚಿತ್ರ ಬಂದಮೇಲೆ ಸಾಕಷ್ಟು ಜನಕ್ಕೆ ಆ ಪ್ರೀತಿ ಉತ್ಸಾಹ ಬೆಳೀತಾ ಇತ್ತು. ಶಾರುಖ್ ಖಾನ್ ಅವರ ಮೊಟ್ಟ ಮೊದಲ ನಾಯಕ ನಟರಾಗಿ ಅಭಿನಯಿಸಿದಂಥ ಈ ಒಂದು ಚಿತ್ರವನ್ನ ಅರುಣದ ಭಟ್ರು ತಮಗೋಸ್ಕರ ಆಡ್ತಾ ಇದ್ದಾರೆ. ಬರಲಿ ಜೋರಾಗಿ ಚಪ್ಪಾಳೆ.
ಮತ್ತೊಮ್ಮೆ ನಿಮ್ಮ ಚಪ್ಪಾಳೊಂದಿಗೆ ಸ್ವಾಗತಿಸಿ ಕಂಬದ ರಂಗೆ ಅವರನ್ನ ಒಂದು ಅದ್ಭುತವಾದ 3 ಹಾಡುಗಳನ್ನ ಒಂದಾದ ಮೇಲೆ ಒಂದು ನಮಗೋಸ್ಕರ ಹಾಡಲಿದ್ದಾರೆ. ಅದನ್ನು ಹೀಗೆ ಹಾಡಿದ್ರೆ ಹೇಗಿರುತ್ತಲ್ವಾ? ಬನಿ ಸಾ ಅಮ್ಮಯ್ಯ ಬಲ್ಲಯ್ಯ ಆಕೆಯ ಒಡೆಯನು ಬ್ರಹ್ಮನು ಕಂಡು
ಕುಣಿದು ಕುಣಿದು ದಣಿವಾಯ್ತೇನು ಕುಣಿದು ನೋಡಿ ಸುಸ್ತಾಕೇನು ಸುಳಿ ಸುಳಿ ಎಂದು ನೀನು ಕುಡು ಕುಡು ಎಂದು ಬಂದು ಮಾಡಲು ಎಂದು ಹೇಳಿದ್ಯಾ ಸೂಪರ್. ನಮ್ಮ ಜೊತೆ 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 ವಿಸಿಲ್ ಕೊಡ್ರಪ್ಪ ಶಂಕರಣ್ಣಗೊಂದು. ಜೊತೆ ಜೊತೆ ಹೊಸ ಪರೀಕ್ಷಣ ತರುವುದು ಇನ್ನು ಸೂಪರ್ ಹಿಟ್ ಸಾಂಗ್ಸ್ ಎಷ್ಟೊಂದು ಸಾಂಗ್ಸ್ ಇದಲ್ವಾ
ಇದಾದ್ಮೇಲೆ ಇದಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿರೋದೊಂದು ಬ್ಯೂಟಿಫುಲ್ ಸಾಂಗ್, ಅದು ರೊಮ್ಯಾಂಟಿಕ್, ಸ್ವಲ್ಪ ಫಾಸ್ಟ್ ಆಗಿದೆ, ಬಟ್ ಭಾಳ ಅದ್ಭುತವಾಗಿದೆ. ಸೌಂಡ್ ಬರ್ಬೇಕಲ್ವಾ, ಅಷ್ಟು ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬರೀ ಹೀರೋಯಿನ್ಗಳಿದಾರಲ್ಲ, ಹೀರೋಗಳಿಲ್ವಾ? ನೋಡಿ ಇಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ ಹೆಂಗಸ್ರೆ, ಮದುವೆಗಿರೋ ಹೆಂಗಸ್ರು, ಗಂಡಸರ ಅಡ್ರೆಸ್ಗೆ ಇಲ್ಲ, ಏನು ಮರ್ಯಾದೆ ತೆಗಿತೀರಿ? ಅವ್ರ ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಹೆಂಡತಿ ಒಂಥರ ಕಷ್ಟ ಇದ್ದಂಗೆ ಜೊತೆಲೇ ಇರುತ್ತೆ ಅಂತ, ನಾಲ್ಕು ಸಂತೋಷ ಇದ್ದಂಗೆ ಬರುತ್ತೆ ಹೋಗುತ್ತೆ ಅಂತ ಅವ್ರು ಲೆಕ್ಕಿದ್ದಾರೆ. ಎಲ್ಲಿ ಗಂಡಸಿಗೆ ಬರಬೇಕು ಡ್ಯಾನ್ಸ್ ಮಾಡೋಕ್ಕೆ, ಹೋಗ್ಲಿ
ಡಾನ್ಸ್ ಮಾಡೋದ್ರ ಮೂಲಕ ನಿಮಗೆ ಮನೋರಂಜನೆ ಕೊಡಲಿದ್ದಾರೆ ನಮ್ಮ ತಂಡ. ಬರಲಿ ಜೋರಾಗಿ ಚಪ್ಪಾಳೆ. ಹಚ್ಚಿ ಮಾಡೇ ನಾವೆಲ್ಲಿ ತಡಗು ತಡಕಬೇಕು ಆಮ್ಯಾಲ್ ಹಿಡ್ಕಬೇಕು ಮೊದಲು ಮಕ್ಕಳಬೇಕು ಆಮ್ಯಾಲ ಲಗ್ನಬೇಕು ಹಿತ್ತಲಕ್ಕ ಕರಿಬ್ಯಾಡ ಮಾವ ಬಲೆ ನಾಚಿಕೆ ಆಗತೈತಿ ಮುಟ್ಟಿಕೊಂಡು ನಿಲ್ಲಬ್ಯಾಡ ಮಾವ ಎಡಿ ಗಾಬರಿ ಆಗತೈತಿ ಹಿತ್ತಲಕ್ಕ ಕರಿಬ್ಯಾಡ ಮಾವ ಚಲಿ ಚಲಿ ತಪ್ಪು ಚೆಲ್ಲು ಬಳಿ ಆಡು ಗಿಲಿ ಗಿಲಿ ಕರ್ದೋಡಿ ಸೈಡಲೆ ಗುಂಗು ಗುಂಗಿನಲ್ಲಿ ಎದೆಯಲಿ ತಾನೆ ಚಪ್ಪಗಲಿ ಕಚ್ಕೋಪ ಗುಂಪಲಿ ಕಣ್ಣಲ್ಲಿ ಕುತ್ಕೊಂಡು ಕಲಿಯೋಪ ಎಬ್ಬಿಸಿ ಯಾರಾದ್ರಿ ಪೂಜನ್ನು ಕೊಡ್ತೀನಿ ಕೊಂಡಿರುವಲಿ ಚಲಿ ಚಲಿ ತಬಕೋ ಚಲು ಬಳಿ ಆಡು ಗಿಲಿ ಗಿಲಿ ಕರ್ದೋಡಿ ಸೈಡಲೆ ಗುಂಗು ಗುಂಗಿನಲ್ಲಿ ಎದೆಯಲಿ ತಾನೆ ಚಪ್ಪಗಲಿ ಕಚ್ಕೋಪ ಗುಂಪಲಿ ದೇವರು ನರ್ಸು ತಾಯಿ. ಸೊ ಅದರಲ್ಲಿ ಡಾಕ್ಟ್ರು ದೇವರಾಗೋದಕ್ಕೆ ಹೇಗೆ ಸಾಧ್ಯ ಅಂದರೆ ಒಬ್ಬರು ಪ್ರಾಣನ ಕಡಿತಗೊಳಿಸ್ತಾರೆ.
ಅದರಲ್ಲಿ ಅವ್ರಿಗೊಂದು ಲೈಫಲ್ಲಿ ಒಂದು ಒಳ್ಳೆ ಟೇಸ್ಟ್ ಇರಬೇಕು ಅಂತ ಒಂದು ಅದ್ಭುತವಾದ ಒಂದು ಅಭಿರುಚಿ ಇರುವಂಥವ್ರು ಡಾಕ್ಟರ್ ರಮೇಶ್ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ಅವ್ರಿಗೋಸ್ಕರ ಒಂದು ಅದ್ಭುತವಾದ ಒಂದು ಗೀತೆ ಹೇಳ್ತಾ ಇದ್ವಿ. ಈ ಹಾಡಿನ ಅವರು ತಾಳಿ ಕಟ್ಟಿರುವ ಸ್ವಂತ ಹೆಂಡತಿಗೋಸ್ಕರ ಡೆಡಿಕೇಟ್ ಅಂತ ಹೇಳಿ ಮಧುರ ಮೌನ ಮಿಡಿವ ಹೃದಯ ಹಿರಿಮೊಳಲಿಗೆ ರಸಹಾಶೆಯಿದು ರಸಕಾವ್ಯವಿದು ಇದ ಹಾಡಲು ಕವಿಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮೊಳಲಿಗೆ ಯಾರಿಗೆ ಅಂತ ಕೇಳಿದ್ರೆ ಕಣ್ಣು ಹೊಡೆಯೋಕೆ ಹೆಸರಿಗೆ ಬರುತ್ತೆ. ಅವರೆಲ್ಲ ಇಲ್ಲಿ ಬಂದು ಡ್ಯಾನ್ಸ್ ದಯವಿಟ್ಟು ಬರ್ಬೇಕು ಡ್ಯಾನ್ಸ್ ಮಾಡೋಕ್ಕೆ. ಕಣ್ಣು ಹೊಡೆಯೋದು ಲೇಡೀಸೇ ಬರ್ತಾ ಇದ್ದಾರೆ ಜಾಸ್ತಿ ಡ್ಯಾನ್ಸ್ ಮಾಡೋದು. ಗಂಡಸರು ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಕಣ್ಣು ಹೊಡೆಯೋದು ಮರ್ತ್ಬಿಟ್ಟಿದ್ದಾರೆ, ವಿಸಿಲ್ ಹೊಡೆಯೋದು ಮರ್ತ್ಬಿಟ್ಟಿದ್ದಾರೆ, ಚಪ್ಪಾಳೆ ಹೊಡೆಯೋದು ಮರ್ತ್ಬಿಟ್ಟಿದ್ದಾರೆ. ಜೀವನನ ಹೆಂಗಸರು ಪ್ರೀತಿಸೋಷ್ಟು ಗಂಡಸರು ಪ್ರೀತಿಸ್ತಾ ಇಲ್ಲ. ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ, ಒಂದು ಅದ್ಭುತವಾದ ಹಾಡು ಇಟ್ಕೊಂಡು ಡ್ಯಾನ್ಸ್ ಮಾಡೋರಂತೆ ಬನ್ನಿ. ವೆಲ್ಕಮ್. ಕಣ್ಣು ಹೊಡೆಯಾಕ
ಥ್ಯಾಂಕ್ ಯು. ಒಂದು ಗೀತೆಯನ್ನು ಬರಲಿ ಶಿವಣ್ಣಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. 77 ಮನೆಯಲ್ಲಿ ತಪ್ಪದೆ ನಡೆದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪಂಬಾದು 3 ಸರಿ ಉಗೇಂದ್ರಪ್ಪ ಬಾಳ್ ಬಂಗಾರ ಆಗಲಿ. ಇನ್ನೊಂದ್ ಸರಿ ಉಗೇಂದ್ರಪ್ಪ ನೋಡಿ ಏನ್ ಸ್ವಾರ್ಥ, ಬಾಳ್ ಬಂಗಾರ ಆಗಲಿ ಅಂದ್ರೆ ಉಗೇಂದ್ರ ಜೋರ. ಕೋಲು ಮಂಡೆ ಜಂಗಮ ದೇವರು ಗುರುವೆ ಕಾರುಣಿಕ ದಯ ಮಾಡವ್ರ ನೀಡವ್ವ ಕೊಡುತ್ತಲ್ಲಮ್ಮ ದೇವರಿಗೆ. ಕೊಡುವಾಗ್ಲೆಲ್ಲ ಕೊಡ್ತಾನ ನಮ್ಮಪ್ಪ ಶಿವ. ಅವನು ಬಂದ್ರೆ ಕೊರಡು ಕೊರಳಿ ಬಂಗಾರ ಬಾಳವ. ಹೌದಪ್ಪ. ಅಕ್ರೆ ಮಾತಾಯಿ ಭಿಕ್ಷೆ ಹಾಕ ಬಂದವನೇ ಮಾದೇವ. ಕೋರಣ್ಯ ನೀಡಪ್ಪ ಕೊಡುತ್ತಲ್ಲಮ್ಮ ದೇವರಿಗೆ. ತಾಯಿ ಅಂದ್ರೆ ತಾಯಿ ಆಗ್ಬೇಕಿಲ್ಲ ತಾಯಿ. ಹೌದಪ್ಪ. ಕಂಕಣ ಭಾಗ್ಯವರ ಕನ್ಯಾಮಣಿ ತಾಯಿ. ಭಿಕ್ಷೆ ನೀಡಿದ್ರೆ ಸರಿ ಸಿಂಗಾರ ತಾಯಿ. ಹೌದು. ಬೈತು ಹುಡಿದ್ರೆ ನನ್ನ ಬಾಳ ಬೆಂಡೆಕಾಯಿ ಎಂದವನೇ ಮಾದೇವ. ಇವತ್ತಿನ ದಿನ ಶಿವ ನಮ್ಮ ರಾಮಯ್ಯ ಆಸ್ಪತ್ರೆಯಲ್ಲಿ ಶಿವ ಅದ್ದೂರಿಯಾಗಿ ಹಬ್ಬ ಮಾಡ್ತಾವ.
ಶಿವ. ಆ ಹಬ್ಬದಲ್ಲಿ ಶಿವ ಬರ್ಲಿ ಒಂದ್ ಜೋರ ಸೌಂಡ್ ಒಂದವನೇ ಮಾದೇವ. ಈ ಒಂದು ಹಬ್ಬದಲ್ಲಿ ಶಿವ ಹೆಣ್ಣು ಮಕ್ಕಳೆಲ್ಲ ಮೇಕಪ್ ಮಾಡ್ಕೊಂಡ್ ಬಂದವ್ರೆ ಶಿವ. ಎಲ್ಲ ಲಕ್ಕ ಲಕ್ಕ ಅಂತವ್ರೆ ಶಿವ. ನಮ್ ಗಂಡು ಮಕ್ಳು ಯಾಕೋ ಸ್ವಲ್ಪ ಎನರ್ಜಿ ಕಮ್ಮಿ ಆಗಿದೆ ಶಿವ. ಕಾರ್ಯಕ್ರಮ ಮುಗಿದ್ಮೇಲೆ ಶಿವ ಖುಷಿ ಎನರ್ಜಿ ಜೋಸ್ತೆ ಹಳ್ಳಿ ಅಂದವನೇ ಮಾದೇವ. ಕಾರ್ಯಕ್ರಮ ಶುರುವಾಗಿಂದ ಶಿವ ನಮ್ ಮ್ಯೂಸಿಕ್ ಬಾರಿಸೋದು ಶಿವ ಬಹಳ ಎನರ್ಜಿ ಬರ್ತಾರೆ ಶಿವ. ಕಾರ್ಯಕ್ರಮ ಮುಗಿದ ಮೇಲೆ ಅವರು ನಮ್ ಜೊತೆಗೆ ಸೇರ್ಸ್ಕೊಳ್ತೀನಿ ಅಂತ ಶುಭವಾಗುತ್ತೈತಮ್ಮ. ಡ್ಯಾನ್ಸ್ ಮಾಡೋದು. ನಮ್ಮ ಸಾಹಸಿಂಹ ವಿಷ್ಣುವರ್ಧನ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಓ ತುಂಬಾ ಜನ ಇದ್ದಾರೆ. ಎಲ್ಲಿ ಗಂಡು ಮಕ್ಕಳೆಲ್ಲ ವಿಷ್ಣುವರ್ಧನ್ ಒಂದು ವಿಸಿಲ್ ಹೊಡಿಲಪ್ಪ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಟಿಯೇ? ಏನೇ ಕನ್ನಡತಿ ನೀ ಯಾಕೆ ಹಿಂಗಾಟಿ? ಇಂಗ್ಲಿಷ್ ಗಾಟಿ ಎಂದು ಕನ್ನಡ ಮಾತಾಡಿ. ಈ ಕನ್ನಡ ನೆಲ ಕನ್ನಡ ಜಲ ಕನ್ನಡ ಗಾಳಿ ಕನ್ನಡ ಎಂತ ಚಂದಾನು ಗೊತ್ತೇನು ಶ್ರೀಮತಿ? ಯಾಕೆ ಈ ಕನ್ನಡ ಅನುಕರಣೆ ಮಾಡುತ್ತಿ? ಕನ್ನಡ ಸೊಗಡಲಿ ನೀ ಸುಖವ ಕಾಣತಿ. ಬಂದೆ ನಾ ಕನ್ನಡದ ರೂಪತೆ. ಕನ್ನಡತಿ ನೀ ಯಾಕೆ ಹಿಂಗಾಟಿ? ಇಂಗ್ಲಿಷ್ ಗಾಟಿ ಎಂದು ಕನ್ನಡ ಮಾತಾಡಿ. ಹಣೆಯ ಮೇಲೆ ಇಟ್ಟು ಚಂದದ ಸೀಮೆ ಇಟ್ಟು ಎರಡು ಸಾಲು ನಿನ್ನಂತಕ್ಕೆ ಸಲ್ಲದು ನಿನ್ನಂತಕ್ಕೆ ಸಲ್ಲದು ನಿನ್ನಂತಕ್ಕೆ ಸಲ್ಲದು ಮುತ್ತಿ ಹೋಗುತ್ತಿ ಎಲ್ಲ ಚಂದ ಅನ್ನುತ್ತಿ. ಅದೇ ನಾಡ ಸಂಸ್ಕೃತಿ ನಡೆ ನುಡಿ ಕಲಿಸ್ತೀನಿ ಕನ್ನಡದಿ ಮಾಡುತ್ತೀನಿ. ಯಾಕೆ ಈ ತರ ಅನುಕರಣೆ ಮಾಡುತ್ತಿ? ಯಾಕೆ ಈ ತರ ಅನುಕರಣೆ ಮಾಡುತ್ತಿ? ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ. ಕಲಿಸೋಕೆ ಬಂದೆ ನಾ ಕನ್ನಡದ ರೂಪತೆ. ಏನಿ ಕನ್ನಡತಿ ನೀ ಯಾಕೆ ಹಿಂಗಾಟಿ? ಇಂಗ್ಲಿಷ್ ಗಾಟಿ ಎಂದು ಕನ್ನಡ ಮಾತಾಡಿ. ಈ ಕನ್ನಡ ಜಲ ಕನ್ನಡ ಜಲ ಕನ್ನಡ ಗಾಳಿ ಕನ್ನಡ ಗೆದ್ದ ಕನ್ನಡ ಗೊತ್ತೇನು ಶ್ರೀಮತಿ? ಯಾಕೆ ಈ ತರ ಅನುಕರಣೆ ಮಾಡುತ್ತಿ? ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ. ಕಲಿಸೋಕೆ ಬಂದೆ ನಾ ಕನ್ನಡ ರೂಪತೆ. ಸೂಪರ್. ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಜೋರಾಗ ಅಪ್ಪು ಸರ್ ಅಂದ್ರೆ ಡ್ಯಾನ್ಸ್ ಅಂದ್ರೆ ಅಪ್ಪು. ಒಂದ್ ಸ್ಟೆಪ್ ಬಂದ್ಬಿಡ್ಲಿ. ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆನಂದ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಆನಂದ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಚೆನ್ನಾಗಿದಲ್ವಾ? ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ, ನಮ್ ಗಂಡು ಮಕ್ಕಳಲ್ಲಿ ಆಸೆ ಇಟ್ಟನೋ. ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ, ಜಗಲ್ ಬಂದು ಶುರುವಾಯ್ತಿಲ್ಲ. ನಮ್ ಗಂಡು ಮಕ್ಕಳಲ್ಲಿ ಆಸೆ ಇಟ್ಟನೋ. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯದೊಂದು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಏನ್ ಡ್ಯಾನ್ಸು! ಈಗ ಅಪ್ಪವ್ರು ಬಂದ್ರೆ ಅವ್ರ ಅಪ್ಪಾಜಿ ಬರಲೇಬೇಕಲ್ಲಿ ಅಲ್ವಾ? ಅಪ್ಪವ್ರು ಬಂದ್ಮೇಲೆ ಅವ್ರ ಅಪ್ಪಾಜಿನ ಒಂದ್ಸರಿ ಕರ್ಕೊಂಡ್ಬಂದ್ಬೇಡ. ಓಕೆ, ಹೊಟ್ಟೆ ಚುರುಗುಟ್ಟೈತೆ ರಾಗೆ ಮುದ್ದೆ ಬಾಲಾಗೆ ನಂದು ಚಳಿ ತೆರ ನಿರಿ ಸೂರ್ಯ ಬಿಸಿಲು ಎಲ್ಲೆಲ್ಲೂ ಎಲ್ಲಾಡಕ್ಕೆ ಎಲ್ಲೆಲ್ಲೂ ಎಲ್ಲಾಡಕ್ಕೆ ಪಳಗುತ್ತೈತೆ. ಅಕ್ಕಿ ಹಾರುತ್ತಿದೆ ಚಿಟಿಪಿಟಿ ಹಣ್ಣುತ್ತಿದೆ, ಅಕ್ಕಿ ಹಾರುತ್ತಿದೆ ಚಿಟಿಪಿಟಿ ಹಣ್ಣುತ್ತಿದೆ, ಮಂಗ ಮರ ಏರುತ್ತಿದೆ, ಅಕಬೆ ಇಕಬೆ ಎಗುರುತ್ತಿದೆ. ಯಾಕೆ ಹನುಮಂತಣ್ಣ ಗುರ್ರು ಗುಡ್ತೀಯಾ? ಮಂಗ ಮರ ಏರುತ್ತಿದೆ, ಅಕಬೆ ಇಕಬೆ ಎಗರುತ್ತಿದೆ. ಆ ಬೆಳ್ಳಿ ಮೂಡಿತು ಕೋಡಿ ಕೋಡಿತು. ಆಕಾಶಕ್ಕೆ ಬಣ್ಣ ಬಳೆದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಗೋನ್ಯಾರು, ಮರದ ಮ್ಯಾಲೆ ಅಣ್ಣ ಇಟ್ಟೋನ್ಯಾರು, ಅನ್ನ ಒಳಗೆ ಬುದ್ಧಿಯ ತುಂಬೋನ್ಯಾರು. ಓ ಬೀರಾ ಸಕ್ಕತ್ತಾಗತ್ತೆ, ಸೂಪರ್ ಕೋರಸ್ ಕೋರಸ್ ಸೂಪರ್. ಓ ಬೀರ, ಓ ಕರಿಯ, ಎಲ್ಲ ಓಕೆನಪ್ಪ. ಡ್ಯಾನ್ಸ್ ಸೂಪರ, ಅದಾದ್ಮೇಲೆ ಇನ್ನೂ ಸೂಪರ. ಎಲ್ಲ ರೆಡಿನಾ? ಇಂದು ಈ ಸ್ಟೇಜಿನಲ್ಲಿ ನನ್ನ ಬಾನಾಗಿ ರಂಗು ಚಲಿತರ ನೆಲೆಸಿಯ ಬಲ ಥ್ಯಾಂಕ್ ಯು. ಇನ್ನೊಂದು 4 ಜನ ಗಂಡಸರು ಹೆಂಡತಿಗೆ ಎದುರ್ಕೊಳ್ಳದೆ ಬಂದು ಡ್ಯಾನ್ಸ್ ಮಾಡಿದ್ರು, ಅವ್ರಿಗೂ ಧನ್ಯವಾದ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಬನ್ನಿ ಜೋರಾಗಿ ಚಪ್ಪಾಳೆ ಅವ್ರಿಗೂ. ವಿಕ್ರಾಂತ್ ರೋಣ, ಅದಕ್ಕೆ ನಮ್ಮನ್ನ ಹಾಡೋಣ ರಾಬರ್ಟ್ ಚಿತ್ರದ ಗೀತೆ. Rakaman
ಬಟ್ಟ ಈ ಅಣ್ಣ ಈ ಸೊಟ್ಟ ನೋಡು ಮಂದಿಗೆಲ್ಲರೂ ಬಾಗಿ ತಮ್ಮ ಸುಡಲ ಬೇಡ ಬಸುಕ್ಕ ರಕಮ ರಕಮ್ಮ ರಕಮ್ಮ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಸಕ್ಕ ಎಕ್ಕ ಸಕ್ಕ ನಮ್ಮ ಪುಟಾಣಿಗಳಿಗೆ ಒಂದು ಜೋರ ಚಪ್ಪಾಳೆ ಬರಲಪ್ಪ ಡ್ಯಾನ್ಸ್ ಮಾಡ್ತಿದ್ದೀರಲ್ಲ ನಂದೇ ನಾನು ಕೇಳಿ ಕೇಳಿ ಹುಟ್ಟದಿಂದ ಪೋರಿ ಹೋದ್ರೆ ಆಗುತ್ತೆ ನಾವ ಬಸ್ಬರಕಮ್ಮ ರಕಮ್ಮ ರಕಮ್ಮ
ವಾದ್ಯಗೋಷ್ಠಿಯ ರಾಷ್ಟ್ರಗೀತೆ ನಾಡಿಗೆ ನಾಡಗೀತೆ ಹೆಮ್ಮೆಯ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತದ ಆಕಸ್ಮಿಕ ಚಿತ್ರದ ಗೀತೆಗೆ ಎಷ್ಟು ಸಾಧ್ಯವಾಗುತ್ತೋ ಎಲ್ಲರೂ ಬಂದು ನೃತ್ಯವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ರು. ನಮ್ಮ ನೃತ್ಯ ಇವರು ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿಯಾರೆ ನಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಟ್ಟಬೇಕು. ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಮಳೆಯ ನಾನಿಂದು ಕೂಗಿ ಹಾಡು. ಕಲಿಯೋದೆ ನೋಡಿ ಭಾಷೆ, ಆಡದೆ ಒಂದೇ ಭಾಷೆ ಕನ್ನಡ, ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಟ್ಟಬೇಕು, ಬದುಕಿದು ಕನ್ನಡ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಕನ್ನಡ ಬಂಡಿ, ವಿಧಿಯನ್ನು ತೋರಿಸುವ ಬಂಡಿ. ಮಳೆನವೆನ್ನು ಹೊತ್ತು ನೂರಾರು ಊರು ಸುತ್ತು, ಏನೇನು ಕಣ್ಣ ಮೇಲು ನಮ್ಮೂರೇ ನಮಗೆ ಮೇಲು. ನೀವೇ ನಮ್ಮ ಜನ್ಮ, ಅವಿಟ್ಟ ನಮ್ಮ ಬ್ರಹ್ಮ ಎಲ್ಲಿಯೇ, ಎಲ್ಲಿಯೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಟ್ಟಬೇಕು, ಬದುಕಿದು ಕನ್ನಡ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಕನ್ನಡ ಬಂಡಿ, ವಿಧಿಯನ್ನು ಸೇರಿಸುವ ಬಂಡಿ, ಬದುಕಿದು ಕನ್ನಡ ಹುಟ್ಟಿ ಸಾಯುವ ಹಾಡು ಮಚ್ಚ ಮಚ್ಚನ ಬದುಕಿ ಯಾವುದು ಯಾವುದು. ತಿಲಕಲ್ಲಿ ಇಟ್ಟದೆ ಸ್ವರ್ಗವು ಸಿಗದು, ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು. ಇಟ್ಟಗಂಧ ಮೋದಿ ನಾಮ, ಇಟ್ಟಗಂಧ ಮೋದಿ ನಾಮ, ಚಂಡ ಕಾಯ್ಕಲು ನಿರನಾಮ. ಅವರಲ್ಲಿ ಯಾವುದು ಚಪಾತಿ ಯಾವುದು, ಹುಟ್ಟಿ ಸಾಯುವಾರು ಮನ್ಸ ಮನ್ಸನ ಬದುಕಿ ಯಾವುದು ಯಾವುದು. ಹುಡಾ 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 ಹುಡಾ
ಮಸಣದಲ್ಲಿ ವೀರಬಾಹುವ ಕೈಯ ಕಡೆ ಭೂಮಿಯಾದರೆ ಯಾವುದೋ ಚಪ ಯಾವುದೋ ಸಾಯುವಾಳು ಮಂಚ ಮಂಚನ ಮಧ್ಯೆ ಯಾವುದು 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 ಸ್ವಲ್ಪ ಹಿಂದೆ ಹೋಗಿ. ಹಾಗೆ ಇಲ್ಲ ಹಾಗೆ